ಇದಕ್ಕೆ ಸಂಬಂಧಪಟ್ಟ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೀನಿ. ಓಕೆ. ಬೆಳ್ಳೂರು ಕೆರೆಯನ್ನ ಪ್ರವಾಸಿ ತಾಣ ಮಾಡಬೇಕು. ಖಾದರ್ ಸಾಬ್ ಸುಮಾರು 600 ಎಕರೆಗೂ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಕೆರೆಯನ್ನ ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣ ಮಾಡಬೇಕೆಂದು ಸರ್ವೆ ಅಧಿಕಾರಿ ಖಾದರ್ ಸಾಬ್ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಶಾಸಕರಿಗೆ ಮನವಿ ಮಾಡಿದ್ದಾರೆ. ತಾಲೂಕಿನ ಆಂಧ್ರದ ಹಾಗೂ ಕರ್ನಾಟಕದ ಗಡಿಭಾಗದಲ್ಲಿ ಇರುವ ಬೆಳ್ಳೂರು ಗ್ರಾಮವು ಅಭಿವೃದ್ಧಿಯಲ್ಲಿ ತೀರಾ ಹಿಂದುಳಿದಿದ್ದು, ಇದು ಒಂದೊಂದು ಕಾಲದಲ್ಲಿ ವಾರದ ಸಂತೆಗೆ ಹೆಸರುವಾಸಿ ಪಡೆದಿದೆ. ಇಲ್ಲಿನ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಅಲ್ಲಿಂದ ದೇವಸ್ಥಾನದ ಎದುರಿನ ಕೆರೆಯನ್ನ ವೀಕ್ಷಿಸಿದ್ರೆ ನೋಡುಗರಿಗೆ ಸುಂದರ ಅನುಭವವಾಗುತ್ತದೆ. ಪ್ರವಾಸೋದ್ಯಮ ಇಲಾಖೆ ಮೂಲಕ ಕೆರೆ ಸ್ವಚ್ಛಗೊಳಿಸುವುದು, ಕೆರೆ ಏರಿಯಾ ಮೇಲೆ ಪಥ ನಿರ್ಮಿಸಿ ಸುತ್ತಲೂ ತಂತಿ ಬೇಲಿ ಅಳವಡಿಸಿ ಈ ಮೂಲಕ ಸಾರ್ವಜನಿಕರ ವಾಯುವಿಹಾರಕ್ಕೆ ಅವಕಾಶ ಕಲ್ಪಿಸಿಕೊಟ್ಟರೆ ಗಡಿಭಾಗದಲ್ಲಿ ಇರುವ ಗ್ರಾಮಕ್ಕೆ ಮತ್ತಷ್ಟು ಗುರುತು ಬರುವುದು ಎಂದರು. ಅನೈತಿಕ ಚಟುವಟಿಕೆಗಳ ತಾಣ ಕೆರೆ ಹಾಗೂ ಕೆರೆ ಪ್ರದೇಶದ ನಿರ್ವಹಣೆ ಕೊರತೆ ಹೆಚ್ಚಾಗಿದೆ. ಇದರಿಂದಾಗಿ ಕೆರೆ ಪ್ರದೇಶವು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ. ನಿತ್ಯವೂ ಸಂಜೆ ಹಾಗೂ ರಾತ್ರಿ ಕಿಡಿಗೇಡಿಗಳು ಕೆರೆ ಪ್ರದೇಶಕ್ಕೆ ಬಂದು ಮದ್ಯದ ಪಾರ್ಟಿ ಮಾಡುತ್ತಿದ್ದಾರೆ. ಕೆಲವರಂತೂ ಹಗಲಿನಲ್ಲಿಯೇ ಪಾದಾಚಾರಿ ಮಾರ್ಗದಲ್ಲಿ ಕುಳಿತು ಮದ್ಯ ಕುಡಿಯುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ. ರಜಾ ದಿನಗಳಲ್ಲಿಯೂ ಕೆರೆ ದಡ ಹಾಗೂ ನಿರ್ಜನ ಪ್ರದೇಶದಲ್ಲಿ ಪಾರ್ಟಿ ಮಾಡುವುದು ಹೆಚ್ಚಾಗುತ್ತಿದೆ. ಇದರಿಂದಾಗಿ ಮಹಿಳೆಯರು ಹಾಗೂ ಮಕ್ಕಳ ಸಮೇತ ಕೆರೆ ಬಳಿ ಹೋಗಲು ಜನರು ಭಯ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಭಾಗದ ಅತಿ ದೊಡ್ಡ ಕೆರೆ ಬೆಳ್ಳೂರು ಕೆರೆ. ನಿರ್ವಹಣೆ ಕೊರತೆಯಿಂದಾಗಿ ಕೆರೆ ಕುಗ್ಗಿದೆ. ಕೆರೆಯನ್ನ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಬೇಕು. ಜೊತೆಗೆ ಬೆಳ್ಳೂರು ಕೆರೆಯನ್ನ ರಾಜ್ಯದ ಮಾದರಿ ಕೆರೆಯನ್ನಾಗಿ ಮಾಡಬೇಕು ಎಂದು ಖಾದರ್ ಸಾಬ್ ಆಗ್ರಹಿಸಿದ್ದಾರೆ. ವರದಿ ರಾಮಾಂಜನೇಯ ಎಸ್ ಚಿಲಕಲ ನೇರ್ಪು. ಹಾಗೆ ಇದು ಈ ದೊಡ್ಡ ಕೆರೆ ನೋಡಬೇಕಂದ್ರೆ ಒಂದು ಪ್ರಕೃತಿ ಬೇರಿಗೆ ಒಳ್ಳೆ ಸವಿಯೂಟ ಇದ್ದಂಗೆ. ನಿಜವಾಗ್ಲೂ ಇದಕ್ಕೆ ಒಂದು 2 ಕಿಲೋಮೀಟರಷ್ಟು ಒಂದು ಕೆರೆ ಸುತ್ತಳತೆ ಇದೆ. ಇದರ ಸುತ್ತ ಒಂದು ಒಳ್ಳೆ ದಾರಿಯನ್ನು ಹಾಕಿಸಿ ಅಕ್ಕಪಕ್ಕ ಒಂದು ಕೂರಕ್ಕೆ ಜಾಗ ಹಾಗೂ ಗಿಡಗಳನ್ನು ನೆಟ್ಟಿದ್ರೆ ನಿಜವಾಗ್ಲೂ ಇದನ್ನು ಒಳ್ಳೆ ಜಾಗ ಆಗುತ್ತೆ. ಒಂದು ಬಾಗೇಪಲ್ಲಿ ತಾಲೂಕಿನಲ್ಲಿ ಸುಮಾರು ಪ್ರವಾಸಿಗರಿರುವಂಥ ಜಾಗ ಇಲ್ಲಿರೋದಿಲ್ಲ. ಈ ಕೆರೆಯನ್ನು ಒಂದು ಉದಾಹರಣೆಗೆ ಇಟ್ಕೊಂಡು ಒಳ್ಳೆ ಒಂದು ಹೈದರಾಬಾದ್ನಲ್ಲಿ ನೆಕ್ಲೆಸ್ ಹೊಡಿದ್ದಂಗೆ ಇಲ್ಲೊಂದು ಲೈಟ್ಗಳಲ್ಲೆಲ್ಲ ಹಾಕಿ ಮಧ್ಯ ರಸ್ತೆ ಮಾಡಿದರೆ ಒಳ್ಳೆಯದಾಗಿರುತ್ತದೆ. ಹಾಗೆ ಇಲ್ಲಿ ಒಂದು ನಾವು ಬೋಟು ಅಥವಾ ಹಡಗು ನೋಡಬೇಕಂತ ಹೇಳಿದ್ರೆ ಚಿಕ್ಕ ದೋಣಿ ನೋಡಬೇಕಂದ್ರೆ ಸುಮಾರು 300 ಕಿಲೋಮೀಟರ್ ಮೈಸೂರಿಗೂ ಅಥವಾ ಇದಕ್ಕೂ ಹೋಗಬೇಕಾಗುತ್ತೆ. ಆದ್ದರಿಂದ ಇಲ್ಲಿ ಸಂಬಂಧಪಟ್ಟ ಒಂದು ಪ್ರವಾಸೋದ್ಯಮ ಇಲಾಖೆಯವರು ಬೋಟು ಹಾಗೆ ಎಂಟರ್ಟೈನ್ಮೆಂಟ್ ಕೊಡುವಂಥದ್ದು ಮನೋರಂಜನೆ ಕಾರ್ಯಕ್ರಮಗಳಂತಹ ಏನಾದರೂ ಒಂದು ನಡೆಸ್ಕೊಟ್ರೆ ಇಲ್ಲಿ ಇದು ಬೆಳ್ಳೂರು ಇನ್ನೂ ಅಭಿವೃದ್ಧಿಗೊಂದು ಬಾಗೇಪಲ್ಲಿ ತಾಲೂಕಿನಲ್ಲಿ ಫಸ್ಟ್ ಒಳ್ಳೆಯ ಗ್ರಾಮ ಅನಿಸ್ಕೊಳ್ಳುತ್ತೆ ಸರ್. ಇದರಲ್ಲಿ ಸಂದೇಹ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೀನಿ. ಓಕೆ. ನಮ್ಮೂರು ಬೆಳ್ಳೂರು ಅಂತ. ಈ ಬೆಳ್ಳೂರಲ್ಲಿ ಒಂದು ಪ್ರಸಿದ್ಧಿ ಏನಕ್ಕಂದರೆ ಒಂದು ದೊಡ್ಡ ಕೆರೆ ಇದೆ ಸರ್. ಈ ದೊಡ್ಡ ಕೆರೆ ಸರ್ವೆ ನಂಬರ್ 218ರಲ್ಲಿ ಬಂದು ಹಾಗೂ ಚಾಮಲವಾರಪಲ್ಲಿ ಸರ್ವೆ ನಂಬರ್ 11ರಲ್ಲಿ ಎರಡೂ ಸೇರಿ ಸುಮಾರು 300 ಎಕರೆ ಜಮೀನಿದೆ. 300 ಎಕರೆ ಕೆರೆ ಅಂಗಳ ಇದೆ. ಇದರಲ್ಲಿ ಬೆಳೆಗಳಾಗುವಷ್ಟು ನೀರು ಭತ್ತದ ಬೆಳೆಗಳಾಗುವಷ್ಟು ನೀರಿದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಈ ಅಚ್ಚುಕಟ್ಟೆ ಕೆರೆಯೆಲ್ಲ ನೀರು ತುಂಬಿ ಈಗ ಅಚ್ಚುಕಟ್ಟೆ ದಾರಿಗೆ ಸುಮಾರು ಒಂದು 600 ಎಕರೆ ಜಮೀನಿದೆ ಸರ್. ಇದು ಬೆಳ್ಳೂರಿಂದ ಹಿಡಿದು ರಾಶಿಯವರೆಗೂ ನೀರು ಹೋಗುತ್ತೆ. ಇಲ್ಲಿ ಎಲ್ಲ ಅಚ್ಚುಕಟ್ಟು ದಾರಿ ಇದ್ದಾರೆ. ಆದರೆ ನೀರು ಇಲ್ಲಿ ಫುಲ್ ಇಲ್ಲಿ 2 ತೂಬುಗಳಿದ್ದಾವೆ. 2 ತೂಬುಗಳನ್ನು ಮುಚ್ಚಿರೋದ್ರಿಂದ ನೀರು ಹರಿತಾ ಇಲ್ಲ. ಈಗ ಈ ನೀರು ಹರಿದಿರೋದ್ರಿಂದ ಈಗ ಕೃಷಿ ಚಟುವಟಿಕೆಗಳು ಒಂದು ಮುಕ್ಕಾಲು ಭಾಗ ಎಲ್ಲ ಕುಂಠಿತವಾಗಿದೆ. ಇದರಿಂದ ಇಲ್ಲಿನ ಜನರಿಗೆ ರೈತರಿಗೆ ಸಾಕಷ್ಟು ಕಷ್ಟಗಳಾಗ್ತಾಯಿದೆ ಸರ್. ಆದ್ದರಿಂದ ತಾವು ಯಾರಾದರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅಥವಾ ಒಂದು ತಹಸೀಲ್ದಾರ್ಗಳು ಒಂದು ವಾರಕ್ಕೆ ಒಮ್ಮೆ ಆದರೂ ನೀರು ಹರಿಸಿ ಅಲ್ಪಾವಧಿ ಬೆಳೆಗಳಾದ ಮೆಕ್ಕೆಜೋಳ, ತರಕಾರಿ, ಟೊಮೆಟೊ ಇಂಥ ಬೆಳೆಗಳಿಗಾದರೂ ನೀರು ಬಿಡಬೇಕಂತ ನಾವು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ ಸರ್. ಇದನ್ನು ನೆರವೇರಿಸ್ತಾವಂತ ನಾವು ಆಶಿಸ್ತಾ ಇದನ್ನು ಮುಗಿಸ್ತಾ ಇದ್ದೀನಿ ಸರ್. ಅಷ್ಟೇ. నిండింది ఒక 15 ఏళ్ళ నిండింది. దాని నేమ్ సి జయేష్నారు. ఇప్పుడు మేము పెట్టుకుంటే జమీన్ ఉండదు. మాకు 600 ఎకరాలు 700 ఎకరాలు మా చెరువు కింద నీళ్ళు ఉన్నాయి. ఇప్పుడు నీళ్ళు దండిగా ఉన్నాయి. పంట పెట్టుకుంటే చెట్లు చూడండి ఇట్లా అయిపోయింది. ఈ చెట్లంతా పడిపోయి మా జమీన్లు అంతా ఇది అయిపోయినాయి. దయచేసి మీరందరూ గవర్నమెంట్ని ఇంకా మాకు నీళ్ళు పంటలు పెట్టుకుంటే మీరు ఛాన్స్ ఇస్తే మేమంతా పంటలు పెట్టుకొని జనాలకు కొంత అనుకూలం అవుతుంది. లేకపోతే 2000 మంది దాకా జనాలు చాలా బాధల్లో ఉన్నారు. మీరు దయచేసి మాకు నీళ్ళు ఇచ్చేటట్టుగా మీరు అనుకూలం చేయండి.